ಕೆಎಸ್ಆರ್ಟಿಸಿ ಬಿಎಂಟಿಸಿ ಸರ್ಕಾರಿ ಬಸ್ಗಳ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲ್ಲ ಅಂತ ಸಿದ್ದರಾಮಯ್ಯ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ರೋಹಿಣಿ ಸಿಂಧೂರಿ ವಿರುದ್ಧ ಟಾಲಿವುಡ್ ಆಕ್ಟರ್ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ 31 ತಿಂಗಳ ಹಿಂದೆ ಶಪಥ ಮಾಡಿದ್ರು ಚಂದ್ರಬಾಬು ನಾಯ್ಡು. ಆ ಶಪಥ ಈಡೇರಿದೆ. ಅಷ್ಟಕ್ಕೂ ಶಪಥ ಏನು? ನೀಟ್ ಗೊಂದಲ ಸಂಬಂಧಪಟ್ಟಂತೆ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ, ಇದೆಲ್ಲದರ ಕಂಪ್ಲೀಟ್ ನ್ಯೂಸ್ ಇವತ್ತಿನ ಪ್ರೈಮ್ ಟೈಮಲ್ಲಿ ಕೊಡ್ತೀನಿ. ಎಲ್ಲಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಕೈದಿ ನಂಬರ್ 6024, ಉಳಿದ 9 ಆರೋಪಿಗಳಿಗೆ ಕ್ವಾರಂಟೈನ್ ಸೆಲ್. ದರ್ಶನ್ ಪರ ಮದ್ದೂರು ಕಾಂಗ್ರೆಸ್ ಶಾಸಕ ಬ್ಯಾಟಿಂಗ್. ಸಾರಿಗೆ ಬಸ್ ದರ ಹೆಚ್ಚಳ ಮಾಡಲ್ಲ, ದರ ಏರಿಕೆ ಪ್ರಸ್ತಾವನೆಯ ಸರ್ಕಾರದ ಮುಂದಿಲ್ಲ, ರಾಜ್ಯದ ಜನರಿಗೆ ರಿಲೀಫ್. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್, ಹಾಸನ ಮನೆಯಲ್ಲಿ ಮಾಜಿ ಸಂಸದರ ಸ್ಥಳ ಮಹಜರು, ಮಹತ್ವದ ಮಾಹಿತಿ ಕಲೆ ಹಾಕಿದ ಎಸ್ಐಟಿ. ರೋಹಿಣಿ ಸಿಂಧೂರಿ ವಿರುದ್ಧ ಜಮೀನು ಒತ್ತುವರಿ ಆರೋಪ, ನಟ ಲಕ್ಕಿ ಆಲಿಯಿಂದ ಲೋಕಾಯುಕ್ತಗೆ ದೂರು, ನ್ಯಾಯಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಟನ ಅಳಲು. 31 ತಿಂಗಳ ಬಳಿಕ ಆಂಧ್ರ ವಿಧಾನಸಭೆಗೆ ಕಾಲಿಟ್ಟ ಚಂದ್ರಬಾಬು ನಾಯ್ಡು, 2019ರಲ್ಲಿ ಶಪಥ ಮಾಡಿದಂತೆ ಅಸೆಂಬ್ಲಿಗೆ ಬಂದ ಸಿಎಂ ನಾಯ್ಡು ಪವನ್ ಬಲ ಪ್ರದರ್ಶನ. ನೀಟ್ ನೆಟ್ ಪರೀಕ್ಷಾ ಅಕ್ರಮ ವಿವಾದ, ಮಕ್ಕಳ ಭವಿಷ್ಯದ ಜೊತೆ ರಾಜಿ ಇಲ್ಲವೆಂದ ಧರ್ಮೇಂದ್ರ ಪ್ರಧಾನ್, ಪ್ರಶ್ನೆ ಪತ್ರಿಕೆ ಸೋರಿಕೆ ದೇಶ ವಿರೋಧಿ ಚಟುವಟಿಕೆ ಎಂದರು ರಾಹುಲ್ ಗಾಂಧಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಶ್ರೀನಗರದ ದಾಲ್ ಸರೋವರ ದಂಡೆಯಲ್ಲಿ ಪ್ರಧಾನಿ ಯೋಗ ಪ್ರದರ್ಶನ, ಯೋಗ ದಿನ ಹೊಸ ದಾಖಲೆ ಸೃಷ್ಟಿಸಿದೆ ಎಂದ ಮೋದಿ. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನಕ್ಕೊಳಪಟ್ಟಿದ್ದಾರೆ. ದರ್ಶನ್ ಅವರಿನ್ನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರು ಸೇರಿ 4 ಜನ. ಈಗ 11 ಜನ ಆರೋಪಿಗಳೇನು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ, ಅವ್ರಿಗೆ ಕೈದಿ ನಂಬರ್ನ ಕೊಟ್ಟಿದ್ದಾರೆ. ವಿಚಾರಣಾಧೀನ ಕೈದಿ ನಂಬರ್ನ ನೀಡಿದ್ದಾರೆ. ಪವಿತ್ರ ಗೌಡ ವಿಚಾರಣಾಧೀನ ಕೈದಿ ನಂಬರ್ 6024 ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಅವರು ಮಹಿಳಾ ವಿಭಾಗದ ಡಿ ಬ್ಯಾರಕ್ನಲ್ಲಿ ಸೆರೆವಾಸ ಅನುಭವಿಸಿದ್ದಾರೆ. ಉಳಿದ 9 ಆರೋಪಿಗಳು ಕ್ವಾರಂಟೈನ್ ಸೆಲ್ನಲ್ಲಿ ಒಂದೇ ಕಡೆ ಇದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಕೊಲೆ ಪ್ರಕರಣದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಲೇ ಅವ್ರದ್ದು ವಿಚಾರಣೆ ಒಂದು ಹಂತಕ್ಕಿದಾಗಿರೋ ಕಾರಣ ಅವ್ರಿಗೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ದರ್ಶನ್ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ನೆನೆ ಪಡ್ಕೊಂಡಿದ್ರು. ಅದರ ಮುಂದುವರೆದ ಭಾಗ. ಇನ್ನೊಂದು ಕಡೆ ದರ್ಶನ್ ಕೊಲೆ ಮಾಡೋ ವ್ಯಕ್ತಿ ಅಲ್ಲ ಅಂತ ಮದ್ದೂರಿನ ಕಾಂಗ್ರೆಸ್ ಶಾಸಕ ಉದಯ್ ಗೌಡ ಹೇಳಿದ್ದಾರೆ. ಅವ್ರ ಪರ ಬ್ಯಾಟ್ ಬೀಸಿದ್ದಾರೆ. ದರ್ಶನ್ ಒಳ್ಳೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ ಆಗಿದ್ದು ಸ್ವಲ್ಪ ಸಿಡುಕು ಹೊಂದಿದ್ದಾರೆ. ಕೊಲೆ ಮಾಡುವಂತಹ ಬುದ್ಧಿ ದರ್ಶನ್ಗೆ ಇಲ್ಲ ಅಂತ ಉದಯ್ ಗೌಡ ಸರ್ಟಿಫಿಕೇಟ್ ನೀಡಿದ್ದಾರೆ. ತುಂಬಾ ವರ್ಷಗಳಿಂದ ನಾನು ಮತ್ತು ದರ್ಶನ್ ಸ್ನೇಹಿತರಾಗಿದ್ದೇವೆ. ಇದು ಯಾಕೆ ಆಯಿತು, ಏನಕ್ಕಾಯಿತು ಅಂತ ನಮಗೆ ಮಾಹಿತಿ ಇಲ್ಲ. ತನಿಖೆಯಲ್ಲಿ ಸತ್ಯ ವಿಚಾರ ಗೊತ್ತಾಗುತ್ತದೆ. ಆದರೆ ದರ್ಶನ್ ಕೊಲೆಗಡುಕ ಅಲ್ಲ ಅಂತ ತಿಳಿಸಿದರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ A2 ಆರೋಪಿಯಾಗಿದ್ದಾರೆ. ಕೊಲೆ ಮಾಡುವಂಥ ಸನ್ನಿವೇಶ ಇಲ್ಲ, ಕೊಲೆ ಮಾಡುವಂಥ ಬುದ್ಧಿ ಇಲ್ಲ ಅನ್ನೋದನ್ನು ಮದ್ದೂರು ಶಾಸಕರು ಹೇಳ್ತಾ ಇದ್ದಾರೆ. ಬಟ್ ಅವ್ರದೇ ಸರ್ಕಾರ, ಅವರೇ ಕಾಂಗ್ರೆಸ್ MLA, ಅವ್ರದೇ ಸರ್ಕಾರ ಈಗ ತನಿಖೆಯನ್ನು ಮಾಡ್ತಾ ಇದೆ. ಅವ್ರದೇ ಸರ್ಕಾರದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ತಲೆ ಹಾಕಬೇಡಿ, ಅದರ ಪಾಡಿಗೆ ಅದು ನಡೀಲಿ ಅಂತ ಹೇಳಿದ್ದಾರೆ. ಬಟ್ ಆ ಇನ್ವೆಸ್ಟಿಗೇಷನ್ ಬಿಫೋರ್ ಮದ್ದೂರಿನ ಶಾಸಕ ಉದಯ್ ಗೌಡ ದರ್ಶನ್ ಅವ್ರ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನು, ಸರ್ಟಿಫಿಕೇಟನ್ನು ಒಂದು ರೀತಿ ಕೊಡ್ತಿದ್ದಾರೆ. ಬಟ್ ಅದು ಕಾನೂನು ಪ್ರಕಾರ ತೀರ್ಮಾನ ಆಗುತ್ತೆ. ಇನ್ನು ಗ್ಯಾರಂಟಿಗಳು, ಡೆವಲಪ್ಮೆಂಟ್ಗೆ ಹಣದ ಕೊರತೆ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ದರವನ್ನು ಹೆಚ್ಚಿಸಿದ್ರು. ಈಗ ಬಸ್ ಪ್ರಯಾಣ ದರ ಹೆಂಗಸರಿಗೆ ಫ್ರೀ ಇದೆ, ಗಂಡಸರಿಗೆ ಬರೆ ಹಾಕ್ತಾರೆ ಅನ್ನೋ ಚರ್ಚೆಗಳಿತ್ತು. ಈಗ ಇಲ್ಲ ಅಂತ ಪ್ರಸ್ತಾವನೆ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಈ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ದರ ಏರಿಕೆ ಮಾಡಲ್ಲ, ಸದ್ಯಕ್ಕೆ ನಾವಿರೋ ಅಧಿಕಾರದಲ್ಲಿರೋವರೆಗೂ ಮಾಡಲ್ಲ ಅಂತೇನು ಹೇಳಿಲ್ಲ, ಸದ್ಯಕ್ಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವುದು ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರವೇ ಹೊರತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಅಲ್ಲ. ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಅನುದಾನ ಮೀಸಲಿರಿಸಿದ್ದು, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಇನ್ನಷ್ಟು ಅಭಿವೃದ್ಧಿಯಾಗಲಿದೆ ಅಂತ ತಿಳಿಸಿದರು. ಗ್ಯಾರಂಟಿಯಿಂದ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋದಾದರೆ ಎಲ್ರಿಗೂ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿ ಯಾಕೆ ಬರೆ ಹಾಕಿದ್ರಿ ಮುಖ್ಯಮಂತ್ರಿಗಳೇ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಸರಿಸುಮಾರು ಇಡೀ ರಾಜ್ಯಾದ್ಯಂತ ಒಂದು 4-5 ಪೆಟ್ರೋಲ್ ಬಂಕ್ ಅಂತ ಇಟ್ಕೊಂಡ್ರು. 5,000 ಪೆಟ್ರೋಲ್ ಬಂಕ್. ಒಂದು ಬಂಕು ಕೆಲವೊಂದು 30,000 ಲೀಟರ್ ಹೋಗುತ್ತೆ, ಕೆಲವು 5 ಹೋಗುತ್ತೆ, 10 ಹೋಗುತ್ತೆ. 15,000 ಆವ್ರೇಜ್ ಇಟ್ಕೊಂಡ್ರು. ಲೆಕ್ಕಾಚಾರಕ್ಕೆ ಬರುವುದೇ ಆದರೆ ಒಂದು ಕ್ಯಾಲ್ಕುಲೇಷನ್ ಕೊಡ್ಲಿಕ್ಕೆ ನಾನು ನಿಮ್ಗೆ ಟ್ರೈ ಮಾಡ್ತೀನಿ. ಒಂದು 5,000 ಬಂಕು ಇಂಟು 15,000 ಲೀಟರ್ ಆ್ಯಾವ್ರೇಜ್ ಅನ್ಕೊಂಡ್ರು ಹೆಚ್ಚು ಕಮ್ಮಿ 7.25 ಕೋಟಿ
ಲೀಟರ್ ಪರ್ ಡೇ ಪೆಟ್ರೋಲ್ ಡೀಸೆಲ್ ಸೇರಿ ಇಡೀ ರಾಜ್ಯಾದ್ಯಂತ ಇಂಟು ₹3 ಜಾಸ್ತಿ ಮಾಡ್ಕೊಂಡ್ರು 22.25 ಕೋಟಿ ದಿನಕ್ಕೆ ಇಂಟು 30 ಡೇಸ್, ಹೆಚ್ಚು ಕಮ್ಮಿ 675 ಕೋಟಿ ಇಂಟು 12 ತಿಂಗಳು, ಒಂದು 8,000ದಿಂದ 10,000 ಕೋಟಿ ಮಿನಿಮಮ್ ಮಾರು ಈ ಸರ್ಕಾರ ಈ ದಿಸೆಯಲ್ಲಿ ಕಲೆಕ್ಟ್ ಮಾಡುತ್ತೆ ಅನ್ನೋದು ಸಹಜವಾದ ಚರ್ಚೆ. ನಾನು ಬರೀ 5,000 ಒಂದು ಲೆಕ್ಕಾಚಾರದಲ್ಲಿ ಹಾಕಿರೋದಷ್ಟೇ. ಒಂದು 5,000 ಪೆಟ್ರೋಲ್ ಬಂಕು ಆ್ಯಾವ್ರೇಜ್ 15,000 ಲೀಟರ್ ಅನ್ನೋ ಥರ ಲೆಕ್ಕ ಹಾಕಿದ್ದೀವಿ. ಬಟ್ 8-10,000 ಕೋಟಿ ಅಂತೂ ಮಿನಿಮಮ್ ಇದರಿಂದ ಬೆಲೆ ಏರಿಕೆ ಮಾಡಿ ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡ್ತಿದ್ದೀರಿ, ಇದೆಲ್ಲರಿಗೂ ಹೊರೆ ಅಲ್ವೇ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಬಟ್ ಏನು ಹೇಳಿದ್ರು ನೀವು ಅರ್ಗಿಸ್ಕೊಳ್ಳೋ ಕೆಪಾಸಿಟಿ ನಿಮಗಿದೆ. ಏನು ಮಾಡಿದ್ರು ಸರ್ಕಾರ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ, ನೀವು ಮಾಡ್ತೀರಿ, ಏನೂ ಮಾಡೋಕ್ಕಾಗಲ್ಲ. ಉಳಿದ 3.5 ವರ್ಷಗಳ ಕಾಲ 3-4 ವರ್ಷಗಳ ಕಾಲ ಜನ ಇದನ್ನು ಅನುಭವಿಸಬೇಕು. ಯಾವುದೇ ಸರ್ಕಾರಕ್ಕೆ ಅಧಿಕಾರ ಕೊಟ್ಟರು ಅದೇ ಕೇಂದ್ರ ಸರ್ಕಾರ ಆದರೂ ಅದೇ ಹಣೆ ಬರಹ, ರಾಜ್ಯ ಸರ್ಕಾರ ಆದರೂ ಕೂಡ ಹಣೆ ಬರಹ ಸೇಮ್, ಬದಲಾಗಿಲ್ಲ ಅಂತ ಹೇಳಬಹುದು. ಬಟ್ ಈ ಬೆಳವಣಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಒಬ್ಬ 15,000 ಸಂಬಳಕ್ಕೆ ಹೋಗಿ ಕೆಲಸ ಮಾಡೋನು ಕೂಡ ಅವ್ನು ಪೆಟ್ರೋಲ್ಗೆ ಅದೇ ರೇಟ್ ಹಾಕ್ಸ್ಕೊಂಡು ಹೋಗ್ಬೇಕಲ್ಲ ಅಲ್ವಾ? ಇಂಥ ಸಮಸ್ಯೆಗಳು ಭಾಳಷ್ಟಿದೆ. ಆ ದಿಸೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಗ್ಯಾರಂಟಿಯನ್ನು ಕೊಟ್ಟಿದ್ದು ಒಂದು ಕ್ಯಾಟಗರಿ ಅಂದರೆ ಒಂದು ವರ್ಗಕ್ಕೆ, ಆದರೆ ಪೆಟ್ರೋಲ್ ಡೀಸೆಲ್ ಎಲ್ರಿಗೂ ಏರಿಕೆ ಮಾಡಿದಿರಿ ಅಲ್ವಾ? ಸೊ ಹಾಗಾಗಿ ಅದು ದೊಡ್ಡ ಸಮಸ್ಯೆ. ಇನ್ನು ಮುಂದಿನ ಸುದ್ದಿಗೆ ನಾವು ನೋಡೋದೇ ಆದರೆ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನ ನಿವಾಸಕ್ಕೆ ಕರೆತಂದು ಮಹಾಜರು ಮಾಡಲಾಗಿದೆ. ಪ್ರಜ್ವಲ್ ಸಂಸದರಾದ ಸಂದರ್ಭದಲ್ಲಿ ಇದೇ ನಿವಾಸದಲ್ಲಿ ಅತ್ಯಾಚಾರ ಎಸಗಿದ್ರು ಅಂತ ಸಂತ್ರಸ್ತೆ ದೂರು ನೀಡಿದರು. ಈ ನೆಲೆಯಲ್ಲಿ SIT ಜೊತೆಗೆ FSL ತಂಡ ಕೂಡ ಪ್ರಜ್ವಲ್ ಮನೆಗೆ ಭೇಟಿ ನೀಡಿದ್ದು ಅನೇಕ ಮಾಹಿತಿಗಳನ್ನು ಕಲೆ ಹಾಕಿದೆ ಎನ್ನಲಾಗ್ತಿದೆ. ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ಗ್ಯಾಪಲ್ಲಿ ಪವರ್ ಟಿವಿ, ವಿಸ್ತಾರ, ಪ್ರಜಾ ಟಿವಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಸಂಬಂಧಿಸಿದ ಒಂದು ಸುದ್ದಿ ಬರ್ತಿದೆ. ಸಲಿಂಗಕಾಮ ರಿಲೇಟೆಡ್ ಕಾರ್ಯಕರ್ತನ ಮೇಲೆ ರೇಪ್ ಆಗಿದೆ ಅಂತ, ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋ ಸುದ್ದಿ ಬರ್ತಿದೆ. ಡೋಂಟ್ ನೋ, ಈ ಥರ ಸುದ್ದಿಯನ್ನು ಪ್ರಜಾ ಟಿವಿ, ಪವರ್ ಟಿವಿ ಆ್ಯಂಡ್ ವಿಸ್ತಾರದಲ್ಲಿ ಪಬ್ಲಿಷ್ ಮಾಡ್ತಿದ್ದಾರೆ. ಆತ ದೂರು ಕೊಟ್ಟಿದ್ದಾನೆ ಅಂತ ಪಬ್ಲಿಷ್ ಮಾಡ್ತಿದ್ದಾರೆ. IAS ಅಧಿಕಾರಿ ರೋಹಿಣಿ ಸಿಂಧೂರಿ ಯಾವಾಗಲೂ ಸುದ್ದಿಯಲ್ಲಿರ್ತಾರೆ. ಸೊ ಈಗಲೂ ಸುದ್ದಿಯಲ್ಲಿದ್ದಾರೆ. ಈಗ ರೋಹಿಣಿ ಸಿಂಧೂರಿ ವಿರುದ್ಧ ಆಂಧ್ರ ಮೂಲದ ಅಂದರೆ ಇವರು ಬಾಲಿವುಡ್ ಗಾಯಕ, ನಾನು ಆಗಲೇ ಹೆಡ್ಡೇನಲ್ಲಿ ಮುಂಚೆ ಮಾತಾಡ್ತಿದ್ದೆ, ಬಾಲಿವುಡ್ ಗಾಯಕ ನಟ ಲಕ್ಕಿ ಆಲಿ ಲೋಕಾಯುಕ್ತಕ್ಕೆ ದೂರನ್ನು ನೀಡಿದ್ದಾರೆ. ಬೆಂಗಳೂರಿನ ನ್ಯೂ ಯಲಹಂಕ ಟೌನ್ ಬಳಿ ಇರುವ ಟ್ರಸ್ಟ್ ಒಂದಕ್ಕೆ ಸೇರಿರುವ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಲಕ್ಕಿ ಆಲಿ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಲೋಕಾಯುಕ್ತದಲ್ಲಿ ಗಾಯಕ ಲಕ್ಕಿ ಆಲಿ ದೂರು ದಾಖಲಿಸಿದ್ದಾರೆ. ಕೆಂಚೇನಹಳ್ಳಿ ಬಳಿ ಇರುವ ತನ್ನ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ. ACP ಅವರಿಗೆ ದೂರು ನೀಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸ್ಥಳೀಯ ಪೊಲೀಸರಿಂದ ನನಗೆ ಯಾವುದೇ ಸಹಾಯ ಸಿಗ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಟ ಮತ್ತು ಗಾಯಕ ಲಕ್ಕಿ ಆಲಿ ನೋಡಬೇಕು, ಕಾನೂನಿದೆ, ನ್ಯಾಯಾಂಗ ಇದೆ, ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಭಾವಿಸಿದ್ದೇನೆ. ಆದರೆ ಯಾಕೆ ಇವರ ಪ್ರಕರಣವನ್ನು ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿಲ್ಲ ಲೋಕಾಯುಕ್ತ ಅನ್ನೋದು ಭಾಳಷ್ಟು ಆಶ್ಚರ್ಯ. ಲೋಕಾಯುಕ್ತ ಈ ಹಿಂದೆ ವೆಂಕಟಾಚಲಯ್ಯನವರು, ಸಂತೋಷ್ ಹೆಗಡೆ ಅವರೆಲ್ಲ ಇದ್ದಾಗ ಸಿಂಹ ಸ್ವಪ್ನ ಭ್ರಷ್ಟರಿಗೆ ಅಂತ ಹೇಳಲಾಗ್ತಿತ್ತು. ಬಟ್ ಈಗ ಬರೀ ಸ್ವಪ್ನವಾಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿರುತ್ತೆ, ಕನಸಾಗಿದೆಯಾ ಅಂತ ಕಾಡ್ತಿದೆ ಪ್ರಶ್ನೆಗಳು, ಗೊತ್ತಿಲ್ಲ. ಮುಂದೆ ನೋಡೋದಾದ್ರೆ, 31 ತಿಂಗಳ ಬಳಿಕ ವಿಧಾನಸಭೆಗೆ ಚಂದ್ರಬಾಬು ನಾಯ್ಡು. ಅಂದು ಕಣ್ಣೀರು ಹಾಕಿದ್ದ ಚಂದ್ರಬಾಬು ನಾಯ್ಡು. ಆಂಧ್ರಪ್ರದೇಶದ ಚುನಾವಣೆಯಲ್ಲಿ ಗೆದ್ದಿರುವ ಚಂದ್ರಬಾಬು ನಾಯ್ಡು 31 ತಿಂಗಳ ಬಳಿಕ ವಿಧಾನಸಭೆಗೆ ಕಾಲಿಟ್ಟಿದ್ದಾರೆ. 2021 ನವೆಂಬರ್ನಲ್ಲಿ ವಿಧಾನಸಭೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಶಾಸಕರು ತಮ್ಮ ಪತ್ನಿ ಬಗ್ಗೆ ಅಸಭ್ಯ ಹಾಗೂ ನಿಂದನಾತ್ಮಕ ಹೇಳಿಕೆಗಳನ್ನು ನೀಡಿದ್ದು ಅವರಲ್ಲಿ ಬೇಸರ ಹಾಗೂ ಆಕ್ರೋಶ ಮೂಡಿಸಿತ್ತು. ಈ ವೇಳೆ ನಾನು ಮುಖ್ಯಮಂತ್ರಿಯಾಗಿಯೇ ಮತ್ತೆ ವಿಧಾನಸಭೆಗೆ ಕಾಲಿಡ್ತೇನೆ ಅಂತ ನಾಯ್ಡು ಶಪಥ ಮಾಡಿದ್ರು. ಅದರಂತೆ ಇವತ್ತು CM ಆಗಿ ನಾಯ್ಡು ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ತಮಿಳುನಾಡನ್ನು ಹೊರತುಪಡಿಸಿದ್ರೆ ಆಂಧ್ರಪ್ರದೇಶ ಈ ರೀತಿಯ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ. ಕರುಣಾನಿಧಿನ ಜಯಲಲಿತಾ ಜೈಲಿಗೆ ಹಾಕೋದು, ಜಯಲಲಿತನ ಕರುಣಾನಿಧಿ ಜೈಲಿಗೆ ಹಾಕೋದು, ಈ ತರದ ಶಪಥಗಳು ತಮಿಳುನಾಡಲ್ಲಿ ನಡೀತಿದ್ದು ಈಗ ಆಂಧ್ರಪ್ರದೇಶದಲ್ಲಿ ಮುಂದುವರೆದಿದೆ. ರಾಜಶೇಖರ್ ರೆಡ್ಡಿ ಅವರ ಮಗ YS ಜಗನ್ ರೆಡ್ಡಿ ಚಂದ್ರಬಾಬು ನಾಯ್ಡು ಅವ್ರನ್ನ ಇದೇ ಟೈಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎತ್ತಾಕೊಂಡು ಹೋಗೋದಂಗೆ ಅರೆಸ್ಟ್ ಮಾಡಿಸೋದು, ಈ ಥರದ್ದೆಲ್ಲ ಕಾರ್ಯಕ್ರಮಗಳು ಆಗ್ತಿದ್ದು. ಅಲ್ಲಿ ಶಪಥ ಮಾಡಿದ್ರಂತೆ, ಈಗ ಶಪಥ ಈಡೇರಿದೆ. ಮುಖ್ಯಮಂತ್ರಿಯಾಗಿ ಇವತ್ತು ಕಾಲಿಟ್ಟಿದ್ದಾರೆ. ಪುಣ್ಯ ಕರ್ನಾಟಕದಲ್ಲಿ ಈ ಥರ ರಾಜಕಾರಣ ಬಂದಿಲ್ಲ, ನಾವೇ ಪುಣ್ಯಾತ್ಮರು ಅಂತ ಅನ್ಕೊಂಡು ನಾವು ಸುಮ್ಮನಿರ್ಬೇಕೀಗ. ಇನ್ನು ಮುಂದಿನ ಸುದ್ದಿ, ಅಧೀರ್ ರಂಜನ್ ಚೌಧರಿ ರಾಜೀನಾಮೆ ಕೊಟ್ಟಿದ್ದಾರೆ. ಪಠಾಣ್ ವಿರುದ್ಧ ಅಧೀರ್ಗೆ ಸೋಲಾಗಿತ್ತು. ಯಾವ ಸ್ಥಾನಕ್ಕೆ ಏನು ಅಂದರೆ, ಪಶ್ಚಿಮ ಬಂಗಾಳ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಅಧೀರ್ ರಂಜನ್ ಚೌಧರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ, ಅಧ್ಯಕ್ಷ ಸ್ಥಾನಕ್ಕೆ. ಈ ಬಾರಿ ಅಧೀರ್ ರಂಜನ್ ಲೋಕಸಭೆ ಚುನಾವಣೆಯಲ್ಲಿ ಬಹರಂಪುರದಲ್ಲಿ ಸೋಲನ್ನು ಅನುಭವಿಸಿದ್ರು. ಅದರ ನಂತರ ಅಧೀರ್ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಆದರೆ ಈ ಬಗ್ಗೆ ಅಧೀರ್ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮೂಲಗಳ ಪ್ರಕಾರ ಅಧೀರ್ ಅವರು
ಕೆಲವು ದಿನಗಳ ಹಿಂದೆಯೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಹೈಕಮಾಂಡ್ಗೆ ಕಳಿಸಿದ್ದಾರೆ. ಹೈಕಮಾಂಡ್ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವರು ವಿಪಕ್ಷ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕ ಆಗಿದ್ದರು. ಈ ಹಿಂದೆ ಲೋಕಸಭೆಯಲ್ಲಿ ಒಂದಷ್ಟು ಜವಾಬ್ದಾರಿ ನಿರ್ವಹಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಕಾಂಗ್ರೆಸ್ ನಾಯಕರಾಗಿ ದೊಡ್ಡ ಮಟ್ಟಕ್ಕೆ ಹೆಸರನ್ನು ಮಾಡಿದರು. ಆದರೆ ಚುನಾವಣೆಯನ್ನು ಈ ಬಾರಿ ಸೋತಿದ್ದಾರೆ. ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ನೀಟ್ ಹಾಗೂ ನೆಟ್ ಪರೀಕ್ಷಾ ಅಕ್ರಮಗಳು ತಾರಕಕ್ಕೇರುತ್ತಿದ್ದಂತೆಯೇ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಮತ್ತು ಅವರ ಭವಿಷ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಪ್ರವೇಶ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳ ಆರೋಪದ ಬಗ್ಗೆ ವಿಶೇಷ ಉನ್ನತ ಮಟ್ಟದ ಸಮಿತಿಯಿಂದ ತನಿಖೆ ನಡೆಸಲಾಗುವುದು ಮತ್ತು ಯಾವುದೇ ಅಪರಾಧಿಗಳನ್ನು ಬಿಡೋದಿಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸೊ ಆದರೆ ಕಾಂಗ್ರೆಸ್ ಈ ಬಗ್ಗೆ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರಾಹುಲ್ ಗಾಂಧಿ ನೆನ್ನೆ ಕೂಡ ಹೇಳಿದರು, ಯಾವ್ಯಾವುದೋ ನೀವು ಯುದ್ಧ ನಿಲ್ಲಿಸಿವಿ ಅಂತೀರಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಲ್ಲಿಸಕ್ಕಾಗಿಲ್ಲ ಅಂತ ಟೀಕಿಸಿದ್ರು. ಜೊತೆಗೆ ಇದೊಂಥರ ದೇಶ ವಿರೋಧಿ ಚಟುವಟಿಕೆ ಅಂತ ಕೂಡ ರಾಹುಲ್ ಗಾಂಧಿ ಟೀಕೆಯನ್ನು ಮಾಡಿದ್ದಾರೆ. ಇನ್ನು ಬಿಸಿ ಗಾಳಿಯಿಂದ ಸಾವನ್ನಪ್ಪದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೌದಿಯಲ್ಲಿ ಈಗ 1081 ಯಾತ್ರಿಗಳು ಬಲಿಯಾಗಿದ್ದಾರೆ. ತೀವ್ರ ಬಿಸಿಗಾಳಿಯಿಂದ ಭಾರತದ 98 ಯಾತ್ರಿಗಳು ಹಜ್ನಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಈ ವರ್ಷ 1,25,000 ಭಾರತೀಯರು ಹಜ್ಗೆ ಭೇಟಿ ನೀಡಿದ್ದಾರೆ. ನೈಸರ್ಗಿಕ ದೀರ್ಘಕಾಲದ ಅನಾರೋಗ್ಯದಿಂದ ನೈಸರ್ಗಿಕ ವಿಕೋಪ ಹಾಗೂ ದೀರ್ಘಕಾಲದ ಅನಾರೋಗ್ಯದಿಂದ 98 ಜನರು ಮೃತಪಟ್ಟಿದ್ದಾರೆ. ಹೆಚ್ಚಿನ ಉಷ್ಣಾಂಶದಿಂದ ಇದುವರೆಗೆ 10 ದೇಶಗಳ 1,081 ಮಂದಿ ಸೌದಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಕಡೆಯ ಸುದ್ದಿ, ವಿಶ್ವಕಪ್ನಲ್ಲಿ ಪ್ಯಾಟ್ ಕಮಿನ್ಸ್ ಹ್ಯಾಟ್ರಿಕ್, ಬಾಂಗ್ಲಾದೇಶ ವಿರುದ್ಧ ಕಮಿನ್ಸ್ ಸಾಧನೆ. ಆಸ್ಟ್ರೇಲಿಯಾದ ವೇಗದ ಬೌಲರ್ ಪ್ಯಾಟ್ ಕಮಿನ್ಸ್ ಬಾಂಗ್ಲಾದೇಶದ ವಿರುದ್ಧ ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಕಮಿನ್ಸ್ ಪ್ರಸ್ತುತ T20 ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಪಡೆದ ಮೊದಲ ಬೌಲರ್ ಎನಿಸಿಕೊಂಡರು. ಇದಲ್ಲದೆ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದ ಆಸ್ಟ್ರೇಲಿಯಾದ 4ನೇ ಬೌಲರ್ ಅಂತ ಅನಿಸಿಕೊಂಡಿದ್ದಾರೆ. ಇದಿಷ್ಟು ಇಂದಿನ ಸುದ್ದಿ. ರಾಜ್ಯ, ದೇಶ, ವಿದೇಶದ ಸುದ್ದಿಗಳನ್ನ ನೋಡಿದ್ದೀರಿ. ಮತ್ತಷ್ಟು ಮಗದಷ್ಟು ಮಾಹಿತಿಗಾಗಿ karnataka.tv.net ವೆಬ್ಸೈಟ್ಗೆ ಲಾಗಿನ್ ಆಗಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.